ಹಲೋ ಸ್ನೇಹಿತರೆ, ಸೊ ನಿನ್ನೆ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಲ್ಯಾಂಡ್ ಸರ್ವೇರ್ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ಗೆ ನಾನು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದು ನೋಟಿಫಿಕೇಷನು ಕೇವಲ HKಗಾಗಿತ್ತು. ಹೈದರಾಬಾದ್ ಕರ್ನಾಟಕದವ್ರಿಗೆ ವೇಕೆನ್ಸಿ 100 ವೇಕೆನ್ಸಿ ಇತ್ತು. ಆ ಕ್ವಾಲಿಫಿಕೇಷನ್ ನೀವು ನೋಡಿರ್ತೀರ ಅನಿಸುತ್ತೆ. ಒಂದು ವೇಳೆ ವಿಡಿಯೋ ನೋಡಿದರೆ ಅದು ಕ್ವಾಲಿಫಿಕೇಷನ್ ಏನು ಕೇಳಿದ್ರು, ಬಿ ಇನ್ ಮೆಕ್ಯಾನಿಕಲ್, ಬಿ ಇನ್ ಸಿವಿಲು ಅಥವಾ ಡಿಪ್ಲೊಮಾ ಇನ್ ಸಿವಿಲ್, PUC ಇನ್ ಸೈನ್ಸ್ ಆಗಿರಬೇಕು, ಮ್ಯಾಥಮೆಟಿಕ್ಸಲ್ಲಿ 60 ಮಾರ್ಕ್ ಇರಬೇಕು. ಆಗಿದ ನಂತರ ITI ಮಾಡಿದರೆ ITI ಇನ್ ಸರ್ವೆ ಟ್ರೇಡಲ್ಲಿ ITI ಆಗಿರಬೇಕು. ಇನ್ನೊಂದು ಸಿಟಿ ಆ್ಯಂಡ್ ಸರ್ವೇಯರ್ ಅಂತೇಳಿ ಒಂದು ಕೋರ್ಸ್ ಯಾರಾದರೂ ಮಾಡಿದರೆ ಅವ್ರಿಗೂ ಎಲಿಜಿಬಲ್ ಆಗಿತ್ತು. ಸೊ ಇನ್ನೊಂದು ನೋಟಿಫಿಕೇಷನ್ ಇದೆ, ನಾನು ನಿನ್ನೆ ನೋಡ್ಕೊಂಡಿಲ್ಲ, ಹೇಳ್ಬೇಕಂದ್ರೆ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಈಗ ನೋಟಿಫಿಕೇಷನ್ನ ನಿಮಗೆ ಮುಂದೆ ಇಟ್ಟಿದ್ದು ನೋಡಿ, ಆ ನೋಟಿಫಿಕೇಷನ್ದು. ಸೊ ಇಲ್ಲಿ ನೋಡಿರ್ತೀರ, ಈ ನೋಟಿಫಿಕೇಷನು ಪಬ್ಲಿಷ್ ಆಗಿರೋದು KPSC ವೆಬ್ಸೈಟಲ್ಲಿ. ಹಾಗಾಗಿ ಎಕ್ಸಾಮ್ ಇದನ್ನು ಕಂಡಕ್ಟ್ ಮಾಡೋ ಏಜೆನ್ಸಿನೂ ಅಥವಾ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಂಥ ಬೋರ್ಡ್ನು KPSCನೇ ಆಗಿರುತ್ತೆ. ಸೊ ಲ್ಯಾಂಡ್ ಸರ್ವೇಯರ್ಗೆ ಎಕ್ಸಾಮ್ನ ನೀವು KPSCಯಿಂದ ಕಂಡಕ್ಟ್ ಮಾಡೋದನ್ನು ನೋಡ್ಬೋದು. ಸೊ ಇಲ್ಲಿ ನಿನ್ನೆ HKದಲ್ಲಿ ನೀವು ನಾನು ವೇಕೆನ್ಸಿ ಎಷ್ಟು ಅಂತ ಹೇಳಿದೆ, HKದಲ್ಲಿ 100 ವೇಕೆನ್ಸಿ ಇದೆ ಅಂತ ಹೇಳಿದೆ, ಹೌದಾ? HKದಲ್ಲಿ ಎಷ್ಟು 100 ವೇಕೆನ್ಸಿ ಇದೆ ಅಂತ ಹೇಳಿದೆ. ಈಗ ಈ ನೋಟಿಫಿಕೇಶನ್ ಬಂದು NHKದು ನಾನ್ ಹೈದರಾಬಾದ್ ಕರ್ನಾಟಕ ಎಷ್ಟು ವೇಕೆನ್ಸಿ ಇದೆ ಅಂದರೆ 264 ವೇಕೆನ್ಸಿ ಇದೆ. ಇಲ್ಲಿ ನೋಡ್ತಿರ್ತೀರಾ, ಇಲ್ಲಿದೆ ನೋಡಿ. ಸೊ ಲೋಕಲ್ ಕಾಡ್ರಿಗೆ, ನಾನ್ ಲೋಕಲ್ ಕಾಡ್ರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತೇಳಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಈಗಕ್ಕೂ ಹೇಳ್ತಾ ಇದ್ದೀನಲ್ಲ, NHKಗೆ ವೇಕೆನ್ಸಿ 266, HKಗೆ 100 ವೇಕೆನ್ಸಿ ಇದೆ. ಒಟ್ಟಾರೆ ಎರಡೂ ಸೇರಿ 364 ವೇಕೆನ್ಸಿಸ್ಗೆ ಲ್ಯಾಂಡ್ ಸರ್ವೇಯರ್ ಡಿಪಾರ್ಟ್ಮೆಂಟಲ್ಲಿ ಲ್ಯಾಂಡ್ ಸರ್ವೇಯರ್ಗೆ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಸೊ ಇದು ಯಾವ ಗ್ರೂಪ್ನಲ್ಲಿ ಬರುತ್ತೆ ಸರ್ ಅಂತ ಕೇಳಿದ್ರೆ, ಗ್ರೂಪ್ CL ಬರುತ್ತೆ. ಏನು ಇದು ಗ್ರೂಪ್ CL ಬರುತ್ತೆ. ಸೊ ನಿನ್ನೆ ನಾನು ಹೇಳಿದ್ದೆ, ಈ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಬಂದು ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಬಂದು ಗ್ರೂಪ್ C ಅಂಡರ್ ಬರುತ್ತೆ. ಒಳ್ಳೆ ಸ್ಯಾಲ್ರಿ ಇದೆ ಹೇಳ್ಬೇಕಂದ್ರೆ. ಸೊ ಇದಕ್ಕೆ ಸ್ಯಾಲ್ರಿ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅಂದರೆ 23,500 ರೂಪಾಯಿ ಬೇಸಿಕ್ ಸ್ಯಾಲರಿ. ಇದೇನಿದು ಬೇಸಿಕ್ ಸ್ಯಾಲರಿ. ಸೊ ಇದಕ್ಕೆಲ್ಲ ಒಟ್ಟಾರೆ ಸೇರಿಬಿಟ್ಟು ನಿಮ್ಗೊಂದು ಅರೌಂಡ್ 40ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಮಿನಿಮಮ್ ಅಂತೂ 30 ಬರುತ್ತೆ, 30 ಮೇಲೆ ಎಷ್ಟಾದರೂ ಇರ್ಬೋದು. ಸೊ ನೋಡೋಣ, ನೋಟಿಫಿಕೇಶನ್ ನೋಡ್ಕೊಳ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾರೆ 29/2/2024 ಈ ನೋಟಿಫಿಕೇಶನ್ ರಿಲೀಸ್ ಆಗಿರೋದು. ಓಕೆನಾ? KPSC ವೆಬ್ಸೈಟಲ್ಲಿ ಈ ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಾಗಿ ನಂತರ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಟೋಟಲಾಗಿ ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳಿದೆ 264 ಲ್ಯಾಂಡ್ ಸರ್ವೇಯರ್ ಪೋಸ್ಟಿಗೆ. ಮತ್ತು ಇಲ್ಲಿ ನೋಡಿ, ಬೇಸಿಕ್ ಸ್ಯಾಲರಿ 23,500 ಸ್ಟಾರ್ಟ್ ಆಗುತ್ತೆ. ಇದು ಗ್ರೂಪ್ C ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಇದು. ಓಕೆನಾ? ನೆಕ್ಸ್ಟು ಎಕ್ಸಾಮ್ ಡೇಟು, ಅಪ್ಲಿಕೇಶನ್ ಹಾಕೋ ದಿನಾಂಕನೂ ಕೊಟ್ಬಿಟ್ಟಿದ್ದಾರೆ. 11/3/2024 ಅಂದರೆ ಇದೇ ತಿಂಗಳು, ಮಾರ್ಚ್ ತಿಂಗಳು 11ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಶುರು ಆಗುತ್ತೆ, ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಆರಂಭ ಆಗುತ್ತೆ. 11ನೇ ತಾರೀಕಿಂದ ನೀವು ಹಾಕ್ಬೋದು. ಕೊನೆಯ ದಿನಾಂಕ ಬಂದು 10/4/2024 ಅಂತ ಹೇಳಿದರೆ, ಸೊ 10th ಏಪ್ರಿಲ್ 2024ಗೆ ಅಪ್ಲಿಕೇಶನ್ ಕ್ಲೋಸ್ ಆಗೋ ಡೇಟ್ ಅದು. ನೆಕ್ಸ್ಟು ಎಕ್ಸಾಮ್ದು ಟೆಂಟೇಟಿವ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ನೋಡಿ, 27/2024. ಏನು 27/2024ಗೆ HKದವ್ರಿಗೆಲ್ಲ, NHKದವ್ರಿಗೆ ಕನ್ನಡ ಭಾಷಾ ಪರೀಕ್ಷಾ ಇರುತ್ತೆ. HKದವ್ರಿಗೆ 6ನೇ ತಾರೀಕೇನೋ ಮೆನ್ಷನ್ ಆಗಿತ್ತು ಅನಿಸುತ್ತೆ, 6ನೇ ತಾರೀಕು ಏನೋ ಇದೆ ಅನಿಸುತ್ತೆ ಅವ್ರಿಗೆ. 6ನೇ ತಾರೀಕು ಕರೆಕ್ಟ್, 6ನೇ ತಾರೀಕು HKದವ್ರಿಗಿದೆ ಎಕ್ಸಾಮು. ನಿಮಗೆ 20ನೇ ತಾರೀಕು ಮೆನ್ಷನ್ ಮಾಡಿದ್ದಾರೆ. ಸೊ ಕನ್ನಡ ಭಾಷಾ ಪರೀಕ್ಷೆ ಎಲ್ಲರೂ ಬರೀಲೇಬೇಕು. ಕನ್ನಡ ಮೀಡಿಯಮಲ್ಲಿ ಓದಿದ್ರೂ ಬರೀಬೇಕು, ಕನ್ನಡ ಫಸ್ಟ್ ಲ್ಯಾಂಗ್ವೇಜಲ್ಲಿ ಓದಿದ್ರೂ ಬರೀಬೇಕು, ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಓದಿದ್ರೂ ಬರೀಲೇಬೇಕು. ಹೊರನಾಡು ಕನ್ನಡಿಗರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ತೊಗೊಳ್ಳೇಬೇಕಾಗುತ್ತೆ. ಸೊ ಕನ್ನಡ ಎಕ್ಸಾಮು ಎಲ್ಲರಿಗೂ ಬರೀಲೇಬೇಕನ್ನೋ ಒಂದು ಮ್ಯಾಂಡೇಟರಿ ಇಟ್ಬಿಟ್ಟಿದ್ದಾರೆ ಈಗ. ಸೊ ಕನ್ನಡ ಪರೀಕ್ಷೆ ಬಂದು 20ನೇ ತಾರೀಕು 7ನೇ ತಿಂಗಳು ಇರುತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ನೋಡೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆ ನೋಡೋದಾದರೆ 21ನೇ ತಾರೀಕು ಅಂದರೆ ನೆಕ್ಸ್ಟ್ ದಿನನೇ ಕಾಂಪಿಟೇಟಿವ್ ಎಕ್ಸಾಮು ಇರುತ್ತೆ, CET ಎಕ್ಸಾಮ್. ಓಕೆನಾ? ಸೊ ಡೇಟು ಕೊಟ್ಟಿದ್ದಾರೆ, ಮಂತ್ ಕೂಡ ಕೊಟ್ಟಿದ್ದಾರೆ ನೋಡಿ. ಎಕ್ಸಾಮ್ ಡೇಟು 7th ಮಂತಲ್ಲಿ ನಿಮಗೆ ಕನ್ನಡ ಎಕ್ಸಾಮು ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮು ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕೋ ದಿನಾಂಕ ಬಂದು 11ನೇ ತಾರೀಕಿಂದ ಶುರು ಆಗುತ್ತೆ. ನೆಕ್ಸ್ಟ್ ತಿಂಗಳು ಅಂದರೆ ಏಪ್ರಿಲ್ 10ನೇ ತಾರೀಕು ಕ್ಲೋಸ್ ಆಗೋಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆನಾ? ಸೊ ಗಮನದಲ್ಲಿ ಇಟ್ಕೊಳ್ಳಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಇನ್ನೂ ಇಲ್ಲಿಂದ 9 ದಿನ ಇದೆ. ಓಕೆನಾ? ಶೈಕ್ಷಣಿಕ ವಿದ್ಯಾರ್ಥಿ ನಾನು ನಿಮಗೆ ಹೇಳಿದೆ, BE ಒಂದು ವೇಳೆ ಹಾಕೋದಾದರೆ, BE ಸ್ಟೂಡೆಂಟ್ಸ್ ಹಾಕೋದಾದರೆ ಅವ್ರು ಯಾವ ಟ್ರೇಡಲ್ಲಿ ಆಗಿರಬೇಕಂದ್ರೆ ಡಿಪಾರ್ಟ್ಮೆಂಟಲ್ಲಿ ಸಿವಿಲಲ್ಲಿ ಆಗಿರಬೇಕು. BE ಇನ್ ಸಿವಿಲ್ ಆಗಿತ್ತಂದರೆ ನೀವು ಎಲಿಜಿಬಲ್ ಇರ್ತೀರಾ. ಅದೇ ಥರನೇ ಒಂದು ವೇಳೆ ಡಿಪ್ಲೊಮೋದವ್ರು ಹಾಕಬೇಕು ಅನ್ನೋಂಗಿತ್ತು ಅಂದರೆ, ಡಿಪ್ಲೊಮೋ ಇನ್ ಸಿವಿಲ್ ಆಗಿತ್ತು ಅಂದರೆ, ಡಿಪ್ಲೊಮೋ ಇನ್ ಸಿವಿಲ್ ಆಗಿತ್ತು ಅಂದರೆ ಅವರು ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ PUC ಅವರು ಏನಾದರೂ ಹಾಕಬೇಕು ಅಂತ ಮನಸ್ಸು ತೋರಿಸ್ಬೇಕನ್ನಂಗಿತ್ತು ಅಂದರೆ PUC ಇನ್ ಸೈನ್ಸ್ ಆಗಿರಬೇಕು. ಆರ್ಟ್ಸ್, ಕಾಮರ್ಸ್, ಎಜುಕೇಷನ್ ಇರೋರು ಎಲಿಜಿಬಲ್ ಇಲ್ಲ ಇಲ್ಲಿ. PUC ಇನ್ ಸೈನ್ಸ್ ಆಗಿರಬೇಕು. ಜೊತೆಗೆ ಮ್ಯಾಥಮೆಟಿಕ್ಸಲ್ಲಿ ಕಂಪಲ್ಸರಿ ಮಿನಿಮಮ್ 60 ಮಾರ್ಕ್ ತೊಗೊಂಡಿರಲೇಬೇಕು. ಅಟ್ಲೀಸ್ಟ್ 60 ಮಾರ್ಕ್ ಇರಬೇಕು. 59 ಇದೆ ಸರ್ ನನ್ನ ಮ್ಯಾಥಮೆಟಿಕ್ಸ್ PUCಯಲ್ಲಿ ಅಂತಂದರೆ ಎಲಿಜಿಬಲ್ ಇಲ್ಲ. ಮಿನಿಮಮ್ 60 ಮಾರ್ಕ್ಸ್ ಇರಲೇಬೇಕು. PUC ಸೈನ್ಸ್ ಪಾಸ್ ಆಗಿರಬೇಕು, ಜೊತೆಗೆ ಮ್ಯಾಥಮೆಟಿಕ್ಸ್ ಮಿನಿಮಮ್ 60 ಮಾರ್ಕ್ಸ್ ಇರಲೇಬೇಕು. ಅಂಥವ್ರಿಗೆ ಮಾತ್ರ ಎಲಿಜಿಬಲ್ ಇರುತ್ತೆ.
ಅದಾಗಿ ನಂತರ ಇನ್ನೊಂದು ನೋಡಿ ಲಾಸ್ಟ್ಗೆ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೇಯರ್ ಈ ಕೋರ್ಸ್ ಮಾಡಿರೋರ್ಗೂ ಎಲಿಜಿಬಲ್ ಇರ್ತಾರೆ. ITI ಇನ್ ಸರ್ವೆ ಟ್ರೇಡ್ ಇದು ಮಾಡಿದ್ರು ಎಲಿಜಿಬಲ್ ಇರ್ತಾರೆ. ಸೊ ಪಿ ಯು ಸಿ ಅವ್ರು ಹಾಕೋದಾದ್ರೆ ಸೈನ್ಸಲ್ಲಿ ಆಗಿರಬೇಕು, ಮ್ಯಾಥಮೆಟಿಕ್ಸಲ್ಲಿ 60 ಮಾರ್ಕ್ಸ್ ಇರಬೇಕು. ITI ಅವ್ರು ಹಾಕಬೇಕು ಅನ್ನಂಗಿದ್ರೆ ITI ಇನ್ ಸರ್ವೆ ಆ್ಯಂಡ್ ಡಿಪಾರ್ಟ್ಮೆಂಟಲ್ಲಿ ಆಗಿರಬೇಕು. ಮತ್ತು ಇನ್ನೊಂದು ನೋಡಿ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೇಯರ್ ಕೋರ್ಸ್ ಏನಾದರೂ ಯಾರಾದರೂ ಮಾಡಿದರೆ ಅವರು ನೀವು ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತಾರೆ. ಸೊ ಎಲಿಜಿಬಿಲಿಟಿ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ ಎಕ್ಸಾಮ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಹೌದಾ, ಎಷ್ಟು ವೇಕೆನ್ಸಿ ಇದೆ, ಇದು ಯಾವ ಪೋಸ್ಟು, ಅದಾಗಿ ನಂತರ ಸ್ಯಾಲರಿ ಏನಂತನೂ ನಿಮಗೆ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಏನು ನೋಡಬೇಕಪ್ಪ ಅಂತಂದರೆ ಏಜ್ ಲಿಮಿಟ್ ಒಂದು ನೋಡೋಣ. ಏಜ್ ಲಿಮಿಟ್ ಕೂಡ ಭಾಳ ಇಂಪಾರ್ಟೆಂಟು. ವಿಶೇಷ ಸೂಚನೆಗಳು ಏನಪ್ಪ ಅಂದರೆ ಅಪ್ಲೋಡ್ ಮಾಡೋ ಟೈಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿ, ಡೀಟೇಲ್ಸ್ ಏನಿರುತ್ತೆ ಅದನ್ನೇ ನಾವು ಆನ್ಲೈನ್ ಇದೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲೂ ಅವುಗಳನ್ನೇ ಕನ್ಸಿಡರ್ ಮಾಡ್ತೀವಿ ಅಂತ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಈ ನೋಟಿಫಿಕೇಷನ್ ನೀವು KPSC ವೆಬ್ಸೈಟಲ್ಲಿ ನೋಡ್ಬೋದು, ಬೇಕಂದರೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನಾನೇನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಒಂದು ನೋಟಿಫಿಕೇಷನ್ ಲಿಂಕ್ನ ಪೇಸ್ಟ್ ಮಾಡಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವೆಲ್ಲ ಅದೇ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ಸ್ನೆಲ್ಲ ಓದ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಥವಾ ಈ ನೋಟಿಫಿಕೇಷನ್ ಸಂಬಂಧಪಟ್ಟ ಇಂಥ ಇನ್ಫಾರ್ಮೇಷನ್ ಏನಾದರೂ ಕೇಳಬೇಕಂತಿದ್ದಂದರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಅದಾಗಿನ ನಂತರ ಇಲ್ಲಿ ನೋಡಿ ಫೀಸು ಭಾಳ ಇಂಪಾರ್ಟೆಂಟ್ ಫೀಸ್ ಒಂದಿದೆ. ಫೀಸು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 600 ರೂಪೀಸ್ ಇರುತ್ತೆ. OBC ಅವರು ಅಂದರೆ ಯಾರ್ಯಾರು 2A 2B 3A 3B ಅವರು ಎಷ್ಟಿರುತ್ತೆ ಫೀಸು 300 ರೂಪೀಸ್ ಇರುತ್ತೆ. ನೆಕ್ಸ್ಟು ಮಾಜಿ ಸೈನಿಕ ಅಭ್ಯರ್ಥಿಗಳು ಅಂದರೆ ಎಕ್ಸ್ ಸರ್ವಿಸ್ಮೆನ್ಗಳು ಎಷ್ಟು 50 ರೂಪೀಸ್ ಅವರಿಗೆ. ನೆಕ್ಸ್ಟ್ ಇನ್ನು ಪರಿಷ್ಠ ಜಾತಿ ಪರಿಷ್ಠ ಪಂಗಡ SC ST ಹಾಗೂ ಕ್ಯಾಟಗರಿ 1 ಅವರಿಗೆ ಹಾಗೂ ಅಂಗವಿಕಲರ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ಎಷ್ಟಿರುತ್ತಪ್ಪ ಅಂದರೆ ಶುಲ್ಕ ವಿನಾಯಿತಿ ಇರುತ್ತೆ. ನೋಡಿ, ಶುಲ್ಕದಿಂದ ವಿನಾಯಿತಿ ಇರುತ್ತೆ, ಅಂದರೆ ಏನು ಫೀಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಫೀಸು ಪೇ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಯಾರು SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್. ಇನ್ನು ಉಳಿಕಿರೋರಿಗೆ ಜನರಲ್ ಮೆರಿಟ್ 600 ರೂಪೀಸು, OBC ಅವರಿಗೆ 300, ಎಕ್ಸ್ ಸರ್ವಿಸ್ಮೆನ್ಗೆ 50 ರೂಪೀಸ್ ಇರುತ್ತೆ. ಸೊ ಫೀ ಪೇಮೆಂಟ್ ಬಗ್ಗೆನೂ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕ ಕಡ್ಡಾಯವಾಗಿ ಪಾವತಿಸತಕ್ಕದ್ದು, ಅದೆಲ್ಲ ಬಿಡಿ, ಎಕ್ಸಾಮ್ ಫೀಸ್ ಬಗ್ಗೆ ಹೇಳಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಅರ್ಹತೆ ಷರತ್ತುಗಳು ಏನು ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತ ಹೇಳಿದಾರಲ್ಲ, ಆಯ್ಕೆ ವಿಧಾನ ನೋಡೋದೇ ಆದರೆ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಇರುತ್ತೆ. ಕನ್ನಡ ಎಕ್ಸಾಮ್ ಯಾವಾಗಿದೆ ಅಂತ ನೋಡಿದಿರಿ. ಕನ್ನಡ ಎಕ್ಸಾಮ್ ಬಂದು ಇದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಅಂದರೆ SSLCಯಲ್ಲಿ ನೀವು ಕನ್ನಡ ಏನಾದ್ರು ಓದಿ ಅದು ಫಸ್ಟ್ ಲ್ಯಾಂಗ್ವೇಜಲ್ಲಿ ಓದಿದರೆ ಆ ಲೆವೆಲಲ್ಲಿ ಕನ್ನಡ ಪತ್ರಿಕೆ ಇರುತ್ತೆ. ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಸರ್ ಅಂತಂದರೆ 150 ಮಾರ್ಕ್ಸ್ಗೆ ಇರುತ್ತೆ. ಎಷ್ಟು ಮಾರ್ಕ್ಸ್ ತೊಗೊಳ್ಬೇಕು ಸರ್ ಪಾಸ್ ಆಗೋಕ್ಕೆ ಮಿನಿಮಮ್ ಅಂತಂದರೆ 50 ಮಾರ್ಕ್ಸ್. ಇದು ಕನ್ನಡ ಎಕ್ಸಾಮ್ ಏನಿದೆಯಲ್ಲ ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್, ನೆನ್ಪಿಟ್ಕೊಳ್ಳಿ. ಕನ್ನಡ ಎಕ್ಸಾಮ್ ಏನಿದೆಯಲ್ಲ ಕೇವಲ ಕ್ವಾಲಿಫೈಯಿಂಗ್ ನೇಚರ್ ಮಾತ್ರ. ಈ ಕನ್ನಡ ಎಕ್ಸಾಮಲ್ಲಿ ನೀವು 150ಕ್ಕೆ 150 ತೊಗೊಂಡ್ರು ಆ ಮಾರ್ಕ್ಸು ಮೇಯ್ನ್ ಲಿಸ್ಟ್ಗೆ ಅಂದರೆ ಸೆಲೆಕ್ಷನ್ ಆಗೋದಕ್ಕೆ ಕನ್ಸಿಡರ್ ಆಗಲ್ಲ. ಕೇವಲ ಕ್ವಾಲಿಫೈಯಿಂಗ್ ನೇಚರ್ ಮಾರ್ಕ್ಸ್ ಮಾತ್ರ ಇದು. ಸೊ ಈ ಮಾರ್ಕ್ಸ್ 50 ಮಾರ್ಕ್ಸ್ ಬಂದ್ರೆ ಪಾಸ್, 100ಕ್ಕೆ 150 ತೊಗೊಂಡ್ರು 50ಗೆ ಸಮ, ಅದು ಪಾಸ್ ಆಗೋದಂತ ಅರ್ಥ. ಒಟ್ಟಿಗಂತೂ ಮಿನಿಮಮ್ 50 ಮಾರ್ಕ್ಸ್ ಬರಬೇಕು. ಮತ್ತೆ 49 ಬಂದರೆ ನಾನು ಪಾಸ್ ಆಗೋದೇ ಇಲ್ಲ. 49 ಬಂದರೆ ಫೇಲ್. ನೀವು ಫೇಲ್ ಆಗೋದ್ರಂದರೆ ಈ ರಿಕ್ರೂಟ್ಮೆಂಟಿಂದನೇ ಔಟ್ ಆಗಿಬಿಡ್ತೀರಾ. ಈ ರಿಕ್ವೈರ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗೆ ಇಲ್ಲ. ಕನ್ನಡ ಎಕ್ಸಾಮ್ ಕಂಪಲ್ಸರಿ ಪಾಸ್ ಆಗಲೇಬೇಕು. ಮಿನಿಮಮ್ 50 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಲೇಬೇಕು. ನೋಡಿ, ಸೊ ಹೇಳಿದ್ದಾರೆ ನೋಡಿ, ಇಲ್ಲಿ SSLC ಲೆವೆಲ್ ಇರುತ್ತೆ, ಅದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ಗೆ ಇರುತ್ತೆ, ನೆನ್ಪಿಟ್ಕೊಳ್ರಿ. ಕನ್ನಡ ಭಾಷೆ ಪರೀಕ್ಷೆಯನ್ನು ಕಂಪಲ್ಸರಿ ತೊಗೊಳ್ಳೇಬೇಕು ಎಲ್ಲರೂ, ಓಕೆನಾ. ನೆಕ್ಸ್ಟು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದೊಂದು ಆಯ್ತಲ್ಲ, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ. ಸೊ 20ನೇ ತಾರೀಕು NHKದವ್ರಿಗೆ 20ನೇ ತಾರೀಕು 7ನೇ ತಿಂಗಳಲ್ಲಂತ ನಾನು ಕನ್ನಡ ಎಕ್ಸಾಮ್ ಬಗ್ಗೆ ಹೇಳಿದೆ, ಹೌದಾ. ಅದಾಗಿ ನಂತರ 20ನೇ ತಾರೀಕು ಆದಮೇಲೆ 25ನೇ ತಾರೀಕು ಏನೋ 27ನೇ ತಾರೀಕೇನೋ ಇರಬೇಕಲ್ಲ. 20ನೇ ತಾರೀಕು ಕನ್ನಡ ಎಕ್ಸಾಮ್ ಇತ್ತು ಅಂದರೆ 21ನೇ ತಾರೀಕು ನಮಗೇನಿತ್ತು ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು, ಹೌದಾ, CET ಎಕ್ಸಾಮ್. ಸೊ 21ನೇ ತಾರೀಕಿಗೆ ಯಾವ ಎಕ್ಸಾಮ್ ಇತ್ತು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಕನ್ನಡ ಎಕ್ಸಾಮ್ ಒಂದು ಕ್ವಾಲಿಫೈಯಿಂಗ್ ನೇಚರು 21ನೇ ತಾರೀಕು ಬರೆಯೋದೇ ನಿಮ್ಮದು ಮೇಯ್ನ್ ಎಕ್ಸಾಮ್ ಆಗಿರುತ್ತೆ. ಸೊ ಏನೇನಿರುತ್ತೆ ಅದರಲ್ಲಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪತ್ರಿಕೆ 1 ಅಂದರೆ ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ 200 ಮಾರ್ಕ್ಸು 2 ಅವರ್ಸ್ ಇರುತ್ತೆ. ಪೇಪರ್ 2 ಬಂದು 200 ಮಾರ್ಕ್ಸು 2 ಅವರ್ಸ್ ಇರುತ್ತೆ. ಸಿಲೆಬಸ್ ಏನೇನಿದೆ ಅಂತೇಳಿ ಮುಂದೆ ಕೊಟ್ಟಿರ್ತಾರೆ. ಅದಾದ ನಂತರ KPSC ನೆನ್ಪಿಟ್ಕೊಳ್ಳಿ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಎಲ್ಲೂ ಏನು ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ ನಾನು ನೋಡ್ದಂಗೆ. ನೆಗೆಟಿವ್ ಮಾರ್ಕಿಂಗ್ ಬಂದು 1/4 ಅಂತೂ ಇದ್ದೇ ಇರುತ್ತೆ, ಅಂದರೆ 0.25 ಮಾರ್ಕ್ಸ್ ಡಿಡಕ್ಷನ್ ಆಗೇ ಆಗುತ್ತೆ, ಓಕೆನಾ. KPSC ಅವ್ರು ಕಂಡಕ್ಟ್ ಮಾಡ್ತಾರೆ ಅಂದರೆ ನೆಗೆಟಿವ್ ಇದ್ದೇ ಇರುತ್ತೆ, ಮೆನ್ಷನ್ ಮಾಡಿಲ್ಲ ಅಂದರೂ ಅಷ್ಟಾದರೂ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾಗಿ ನಂತರ ಸೆಲೆಕ್ಷನ್ ಆಗೋದ್ರೆ ನೀವು ತರಬೇತಿ ಅಂದರೆ ಟ್ರೈನಿಂಗ್ ಪೀರಿಯಡ್ ಬಂದು ನಿಮಗೆ 2 ಇಯರ್ಸ್ ಇರುತ್ತೆ. 2 ಇಯರ್ಸ್ ಪ್ರೊಬೇಷನರಿಯಾಗಿ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಮಿನಿಮಮ್ 6 ಮಂತ್ಸು ಭೂಮಾಪಕರ ವೃತ್ತಿ ಅಂದರೆ ಬುನಾದಿ ತರಬೇತಿಯನ್ನು ಕೊಡ್ತಾರೆ 6 ಮಂತ್ಸು. ಇನ್ನು PUC ಮೇಲೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗ್ತಿರಲ್ಲ ಅವ್ರಿಗೆ ಎಷ್ಟಿರುತ್ತೆ ಅಂದರೆ 9 ತಿಂಗಳು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. 9 ತಿಂಗಳು ಏನಿದು ಬೇಸಿಕ್ ಟ್ರೈನಿಂಗು, 2 ವರ್ಷ ಪ್ರೊಬೇಷನರಿ, ಬಟ್ ಟ್ರೈನಿಂಗ್ ಏನಿದೆಯಲ್ಲ ಅದು 9 ತಿಂಗಳು ಕೊಡ್ತಾರೆ, ಓಕೆನಾ. ಇನ್ನು ಉಳಿಕಿರೋರಿಗೆ 6 ತಿಂಗಳು ಟ್ರೈನಿಂಗ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕಂತಂದರೆ, ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟು,
ಸೊ ನೋಡಿ, ಈ ಸೆಲೆಕ್ಷನ್ ಆಗ್ತೀರಾ. ಸೆಲೆಕ್ಷನ್ ಆದಮೇಲೆ ಟ್ರೈನಿಂಗ್ ಪೀರಿಯಡ್ಗೆ 6 ಮಂತ್ಸು ಮತ್ತು ಒಬ್ಬರು PUC ಮೇಲೆ ಹೋಗಿರೋ 9 ಮಂತ್ಸ್ ಟ್ರೈನಿಂಗ್ ಆಗುತ್ತೆ. ಆಗಿದ ನಂತರ ನಿಮಗೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಬೋರ್ಡಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದೇ ಡಿಪಾರ್ಟ್ಮೆಂಟವರು ಕಂಡಕ್ಟ್ ಮಾಡ್ತಾರಲ್ಲ. ಆ ಕಂಡಕ್ಟ್ ಮಾಡಿರೋ ಎಕ್ಸಾಮಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು ಅಂತ ಹೇಳಿದ್ದಾರೆ. ಅಂದರೆ ಕಂಪಲ್ಸರಿ ಪಾಸ್ ಆಗಲೇಬೇಕು. ಪಾಸ್ ಆಗಲಿಲ್ಲ ಅಂದರೆ ಈ ರಿಕ್ವೈರ್ಮೆಂಟಿಂದ ಔಟ್ ಆಗೋಗ್ಬಿಡ್ತಾರೆ. ರಿಟರ್ನ್ ಎಕ್ಸಾಮ್ ಮಾಡಿಕೊಂಡು ಟ್ರೈನಿಂಗ್ ಅಟೆಂಡ್ ಮಾಡಿದ ನಂತರ ನೀವು ಇನ್ನೂ ಹೊರಗಡೆ ಎಲಿಮಿನೇಟ್ ಆಗೋ ಚಾನ್ಸ್ ಇರುತ್ತೆ. ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೇ, ಸೆಲೆಕ್ಷನ್ ಆಗಿ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ತೊಗೊಂಡು ಆದಮೇಲೆ ಕಂಡಕ್ಟ್ ಮಾಡೋ ಎಕ್ಸಾಮ್ ಪಾಸ್ ಆದ್ರೇ ನಿಮ್ಮದು ಅಪಾಯಿಂಟ್ಮೆಂಟು ಆದಂಗೆ. ಸೊ ಅಪಾಯಿಂಟ್ಮೆಂಟ್ ಆಯಿತು ಅಂತಂದರೆ ಓಕೆ. ಬೈ ಚಾನ್ಸ್ ರಿಟರ್ನ್ ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರಲ್ಲ ಡಿಪಾರ್ಟ್ಮೆಂಟ್ ಅವರು, ಫೇಲ್ ಆಗೋದ್ರ ಅಂತ ಇಟ್ಕೊಳ್ಳಿ, ಇನ್ನೊಂದು ಅವಕಾಶ ಕೊಡ್ತಾರೆ. ಒಂದು ವೇಳೆ ಫೇಲ್ ಆಗೋದನ್ನು ಮತ್ತಿನ್ನೊಂದು ಅವಕಾಶನ ಕೊಡಲಾಗುತ್ತದೆ. ಆ ಅವಕಾಶದಲ್ಲೂ ಫೇಲ್ ಆದರೆ ಇನ್ನು ಔಟ್, ಎಲಿಮಿನೇಟ್ ಆಗೋದಂಗೆ. ಸೊ ಟ್ರೈನಿಂಗ್ ಆಗಿದ ನಂತರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಪಾಸ್ ಆದರೆ ಓಕೆ, ಪಾಸ್ ಆಗಲಿಲ್ಲ ಅಂದರೆ ಇನ್ನೊಂದು ಅವಕಾಶ ಕೊಡ್ತಾರೆ. ಅಲ್ಲೂ ನೀವು ಕಂಪಲ್ಸರಿ ಪಾಸ್ ಆಗಲೇಬೇಕು. ಪಾಸ್ ಆಗಲಿಲ್ಲ ಅಂದರೆ ಈ ಪ್ರಾಸೆಸ್ಸಿಂದ ಎಲಿಮಿನೇಟ್ ಆಗೋಗ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಇದೊಂದು ನಿಮ್ಗೆ ಗೊತ್ತಾಯಿತು. ಇದು ಭಾಳ ಇಂಪಾರ್ಟೆಂಟ್ ಇರೋದು. ಭಾಳ ಜನ ಸ್ಟೂಡೆಂಟ್ಸ್ ಅದನ್ನು ಅಬ್ಸರ್ವ್ ಮಾಡೋದೇ ಇಲ್ಲ. ಅದಾದಮೇಲೆ ಈಗ ಏಜ್ ಲಿಮಿಟ್ ಬರೋದಾದರೆ, ಸಾಮಾನ್ಯದವರು ಅಂದರೆ ಜನರಲ್ ಮೆರಿಟ್ ಅವರಿಗೆ 35 ಇಯರ್ಸು, OBC ಅವರಿಗೆ 38 ಇಯರ್ಸು. OBC ಅಂದರೆ ನಾನು ಹೇಳ್ದಲ್ಲ 2A 2B 3A 3B ಇವರೆಲ್ಲ OBC ಅಂಡರಲ್ಲಿ ಬರ್ತಾರೆ. ಸೊ ಅವ್ರಿಗೆ 38 ವರ್ಷ. ನೆಕ್ಸ್ಟು ನೋಡಿ, SC ST ಕ್ಯಾಟಗರಿ 1 ಅವರಿಗೆ 40 ಇಯರ್ಸು ಮಿನಿಮಮ್ ಅಂತ ಹೇಳಿದ್ದಾರೆ, ಮ್ಯಾಕ್ಸಿಮಮ್ ಅಂತ ಹೇಳಿದ್ದಾರೆ. ಸೊ 40 ಇಯರ್ಸು SC ST ಅವ್ರಿಗೆ ಇರುತ್ತೆ, ಕ್ಯಾಟಗರಿ 1ಗೂ ಹಾಗೆ. ಸೊ ಇದು ನಿಮಗೆ ಇರೋದು, ನೆನ್ಪಿಟ್ಕೊಳ್ರಿ. ಏಜ್ ಲಿಮಿಟು ಗೊತ್ತಾಯ್ತು ಅನಿಸುತ್ತೆ. ಇನ್ನು ನೆಕ್ಸ್ಟ್ ಇನ್ನೇನು ತಿಳ್ಕೊಳ್ಬೇಕಪ್ಪ ಅಂದರೆ, ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಸೀಟ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ ಅಂತೇಳಿ. 264 ವೇಕೆನ್ಸೀಸು ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತೇಳಿ ಇಲ್ಲಿ ನೋಡ್ತಾ ಇರ್ತೀರಾ. ಸಾಮಾನ್ಯದವರಿಗೆ ಎಷ್ಟಿದೆ, ಮಹಿಳಾ ಅಭ್ಯರ್ಥಿಗಳಿಗೆ ಸಾಮಾನ್ಯದವ್ರಿಗೆ ಎಷ್ಟು, ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು, ಗ್ರಾಮೀಣ ಮಾಧ್ಯಮ ಓದಿರೋರಿಗೆ ಎಷ್ಟು, ಮಾಜಿ ಸೈನಿಕದವ್ರಿಗೆ ಎಷ್ಟು, ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಎಷ್ಟು, ಯೋಜನಾ ನಿರಾಶ್ರಿತರು ಮತ್ತು ಇನ್ನೊಂದು ಅಂಗವಿಕಲರು, ತೃತೀಯ ಲಿಂಗ. ಸೊ ಎಲ್ಲರದು ವೇಕೆನ್ಸಿ ಯಾವ್ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿದರೆ ಚೆನ್ನಾಗಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಸೊ ನೋಡಿ, ಜನರಲ್ ಮೆರಿಟ್ ಪ್ಯೂರ್ಲಿ ಜನರಲ್, ಯಾವುದೇ ಥರ ರಿಸರ್ವೇಷನ್ ಇಲ್ಲ ಅನ್ನೋರಿಗೆ 18 ವೇಕೆನ್ಸಿ ಇದೆ, ಒಳ್ಳೆ ಅವಕಾಶ ಇದು. ಅದಾಗಿ ನಂತರ ನೋಡಿ, ವುಮೆನ್ಗೆ 39 ವೇಕೆನ್ಸೀಸ್ ಇದೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ವುಮೆನ್ ಅವರು ಭಾಳ ಜನ ಜಾಬ್ಸು ಪಡ್ಕೊಂಡ್ಬಿಡೋದು ಲ್ಯಾಂಡ್ ಸರ್ವೇರಲ್ಲಿ. ಓಕೆನಾ? ಇದು ಒಳ್ಳೆ ಅವಕಾಶ. ಇದು PUC ಮಾಡಿಕೊಂಡು ಡಿಪ್ಲೊಮಾ ಸಿವಿಲಲ್ಲಿ ಮಾಡ್ಕೊಂಡಿರೋರಿಗೆ ಭಾಳ ಒಳ್ಳೆ ಆಪರ್ಚುನಿಟಿ ಅನ್ಬೋದು. ನೆಕ್ಸ್ಟ್ ಇನ್ನು ನಾವೇನು ಮಾಡೋಣ ಅಂದರೆ, ಸೊ ಎಲ್ಲವೂ ನೋಡಿದ್ರೆ ಅನಿಸುತ್ತೆ. ಏಜ್ ಲಿಮಿಟು, ಫೀಸ್ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಅದಾಗಿನ ನಂತರ ಫೀಸ್ ಎಷ್ಟಿದೆ ಇದನ್ನೆಲ್ಲ ನೋಡಿದ್ರೆ, ಎಕ್ಸಾಮ್ ಫಾರ್ಮೇಟ್ ಏನಂತ ನೋಡಿದ್ರಿ. ಈಗ ಸಿಲೆಬಸ್ ಕಡೆ ಹೋಗೋಣ. ಪೇಪರ್ 1 ಪೇಪರ್ 2 ಅಂತ ನೋಡಿದ್ವಿ. 200 ಮಾರ್ಕ್ಸು 2 ಅವರ್ಸ್ ಇರುತ್ತೆ ಅಂತೇಳಿ, ಹೌದಾ? ಏನೇನಿರುತ್ತೆ ಪೇಪರ್ 1ನಲ್ಲಿ ಪೇಪರ್ 2ನಲ್ಲಿ ಅಂತ ನೋಡಿಬಿಡೋಣ. ಅದನ್ನು ನೋಡಿಬಿಟ್ರೆ ನಿಮಗೆ ಡೌಟ್ ಕ್ಲಿಯರ್ ಆಗೋಗ್ಬಿಡುತ್ತೆ. ಕಂಪ್ಲೀಟ್ ನೋಟಿಫಿಕೇಷನ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಪೇಪರ್ 1 ಬಂದು ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, GS ಪೇಪರು. GS ಪೇಪರ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಇವೆಂಟ್ಸು ಎಲ್ಲ ನೋಡ್ಕೊಳ್ಬೇಕು. ಆಪ್ಟಿಟ್ಯೂಡ್ ಕೂಡ ಅಲ್ಲೇ ಕೇಳಿರ್ತಾನೆ. ನೆಕ್ಸ್ಟ್ ಇನ್ನು ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ನೀವು ನೋಡೋದಾದರೆ ಈ ಕೆಳಗಡೆ ಕಂಡಂಥ ಟಾಪಿಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಪೇಪರ್ 2 ಅಲ್ಲಿ ಮ್ಯಾಥಮೆಟಿಕ್ಸ್ 70% ಮಾರ್ಕ್ಸ್ ಇರುತ್ತೆ. ಅಂದರೆ 200 ಮಾರ್ಕಲ್ಲಿ 140 ಮಾರ್ಕು ಮ್ಯಾಥಮೆಟಿಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಟಾಪಿಕ್ಸ್ ನೋಡೋದಾದರೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅರ್ಥಮೆಟಿಕ್ಕು ನಂಬರ್ ಸಿಸ್ಟಮ್ ಮೇಲಿರುತ್ತೆ, ಸ್ಕ್ವೈರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸು, ಮತ್ತು ಆದಮೇಲೆ ಸೆಟ್ ಥಿಯರಿ, ಅದಾಗಿನ ನಂತರ ಸೀಕ್ವೆನ್ಸು, ಮ್ಯಾಟ್ರಿಕ್ಸ್, ಪರ್ಮುಟೇಷನ್ ಕಾಂಬಿನೇಷನು, ಸ್ಟ್ಯಾಟಿಸ್ಟಿಕ್ಸ್, ಅದಾಗಿನ ನಂತರ HCF LCM, ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್, ಲೀನಿಯರ್ ಇಕ್ವೇಷನ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ಸು, ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸು, HCF LCM ಆಫ್ ಬೈನೋಮಿಯಲ್ ಟ್ರೈನೋಮಿಯಲ್ಸು, ಕೋಆರ್ಡಿನೇಟ್ ಜಾಮಿಟ್ರಿ, ಅದಾಗಿನ ನಂತರ ಆಕ್ಸಮ್ಸ್ ಆ್ಯಂಡ್ ಪಾಸ್ಲೇಟ್ಸು, ಇದು ಜಾಮಿಟ್ರಿ ಇದು, ಥೀರಮ್ಸು, ಪಾಲಿಗಾನ್ಸು, ಟ್ರಯಾಂಗಲ್ಸು, ಕನ್ಕರೆನ್ಸ್ ಆಫ್ ಟ್ರಯಾಂಗಲ್ಸು, ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸು, ಅದಾಗಿನ ನಂತರ ನೋಡಿ ಕ್ವಾಡ್ರಿಲ್ಯಾಟ್ರಲ್ಸು, ಮತ್ತು ಇನ್ನೊಂದು ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸು, ಥೀರಮ್ಸ್ ಆನ್ ಪ್ಯಾರಲೋಗ್ರಾಮ್ಸು, ಮಿಡ್ ಪಾಯಿಂಟ್ ಥೀರಮು, ಏರಿಯಾಸು, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸು, ಸರ್ಫೇಸ್ ಏರಿಯಾ ವಾಲ್ಯೂಮ್ಸು, ಯಾವುದ್ರದ್ದು ಸಾಲಿಡ್ಸು, ಸರ್ಕಲ್ಸು, ಅದಾಗಿನ ನಂತರ ಥೀರಮ್ಸ್ ಆನ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸು, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇಷ್ಟು ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ನೀವು ಪ್ರಿಪೇರ್ ಆದರೆ 140 ಮಾರ್ಕ್ ಈಸಿಯಾಗಿ ಗೇನ್ ಮಾಡ್ಬೋದು. ಎಷ್ಟರಲ್ಲಿ? 200 ಮಾರ್ಕಲ್ಲಿ. ನೆಕ್ಸ್ಟ್ ಅದಾಗಿನ ನಂತರ ಇನ್ನೂ ಉಳಿಕಿರೋ ಮಾರ್ಕ್ಸ್ ಯಾವುದಿದೆ ಅಂದರೆ ಫಿಸಿಕ್ಸ್ 20% ಅಂದರೆ ಎಷ್ಟು? 40 ಮಾರ್ಕು ಫಿಸಿಕ್ಸಲ್ಲಿ ಇರುತ್ತೆ. ಎಷ್ಟರಲ್ಲಿ? 200 ಮಾರ್ಕಲ್ಲಿ. ಸೊ ಮ್ಯಾಥಮೆಟಿಕ್ಸ್ 140 ಪ್ಲಸ್ ಫಿಸಿಕ್ಸ್ ಎಷ್ಟಾಯಿತು? 180 ಇವೆರಡು ಸಬ್ಜೆಕ್ಟಿಂದನೇ ಆಯಿತು. ಸೊ ಫಿಸಿಕ್ಸಲ್ಲಿ ಟಾಪಿಕ್ಸ್ ನೋಡೋದಾದರೆ ಮ್ಯಾಗ್ನೆಟಿಸಮು, ಎಲೆಕ್ಟ್ರಿಸಿಟಿ, ಅದಾಗಿನ ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರಾನಿಕ್ಸ್ ಒಂದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇಟ್ಟಿದ್ದಾರೆ, ಡೈನಮಿಕ್ಸ್ ಒಂದು ಇಟ್ಟಿದ್ದಾರೆ, ಹೀಟ್ ಒಂದಿದೆ, ಲೈಟ್ ಒಂದಿದೆ. ಓಕೆನಾ? ಲೈಟ್ ಚಾಪ್ಟರ್, ಮತ್ತು ಆಮೇಲೆ ಸೌಂಡು, ಹೀಟು, ಲೈಟು, ಸೌಂಡು, ಗ್ರಾವಿಟೇಷನ್, ಇಷ್ಟು ನಿಮಗೆ ಫಿಸಿಕ್ಸ್ ಇರುತ್ತೆ ನೋಡಿ. ಅದಾದ ನಂತರ ಇನ್ನು ಉಳಿಕಿರೋ ಅಂದರೆ 20 ಮಾರ್ಕ್ ಏನಿದೆಲ್ಲ ಜಾಗ್ರಫಿ ಮೇಲೆ ಇರುತ್ತೆ. ಜಾಗ್ರಫಿನಲ್ಲಿ ನೋಡೋದಾದರೆ ಅರ್ತು, ಲಿಥೋಸ್ಫಿಯರು, ಮ್ಯಾಪ್ಸು ಮತ್ತು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಇಷ್ಟು ಮೆನ್ಷನ್ ಮಾಡಿದೆ ನೋಡಿ. ಸೊ ಇದೆಲ್ಲ ಸೇರಿದ್ರೆ ನಿಮಗೆ 200 ಮಾರ್ಕ್ ಟೋಟಲ್. ಓಕೆನಾ? 200ಗೆ 200. ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಅಂತ ಹೇಳಿದೆ? ಮ್ಯಾಥಮೆಟಿಕ್ಸ್ ಬಂದು 140 ಮಾರ್ಕು. ಅದಾಗಿನ ನಂತರ ಫಿಸಿಕ್ಸ್ ಬರೋದಾದರೆ ಎಷ್ಟು ಮಾರ್ಕ್ಸು? ಫಿಸಿಕ್ಸು 40 ಮಾರ್ಕು. ಇನ್ನು ಜಾಗ್ರಫಿ ಬರೋದಾದರೆ ಜಿಯೋಗ್ರಫಿ ಬಂದು 20 ಮಾರ್ಕ್ಸ್. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. 2 ಅವರ್ ಡ್ಯೂರೇಷನ್. ಇದೇನಿದು? ಪೇಪರ್ 2 ಇದು.
ಸೊ ಚೆನ್ನಾಗಿ ತಿಳ್ಕೊಂಡು ಮಾಡ್ಕೊಳ್ಳಿ. ಪೇಪರ್ ಭಾಳ ಸಿಂಪಲ್, ಇದು ಈಸಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದು PUC ಆದಂಥವ್ರು. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಏನೆಲ್ಲ ಫಾರ್ಮೇಟ್ ಇದೆ, ಫೀಸ್ ಎಷ್ಟು, ಏಜ್ ಲಿಮಿಟ್ ಎಷ್ಟು, ಮತ್ತು ಅದ ನಂತರ ಪೋಸ್ಟ್ ಎಷ್ಟಿದ್ದಾವೆ, ಡಿಸ್ಟ್ರಿಬ್ಯೂಷನ್ ಯಾವ ಥರ ಅಂತ ನೋಡಿದ್ರಿ. ಅದಾಗಿದ ನಂತರ ಎಕ್ಸಾಮ್ ಯಾವತ್ತು ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಡೇಟ್ ಯಾವತ್ತು ಅಂತ ಕೊಟ್ಟಿದ್ದಾರೆ, ಎಕ್ಸಾಮ್ ಡೇಟು ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಯಾವತ್ತು ಆರಂಭ, ಅಪ್ಲಿಕೇಶನ್ ಹಾಕೋದಕ್ಕೆ ಕ್ಲೋಸಿಂಗ್ ಡೇಟ್ ಯಾವತ್ತು ಅಂತ ಎಲ್ಲ ಡೀಟೇಲ್ಸ್ನ ಹೇಳಿದ್ದೀನಿ. ಏನಾದರೂ ಡೌಟ್ ಇತ್ತು ಇದ್ರ ಮೇಲಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ನ ನಿಮಗೆ ಮೆನ್ಷನ್ ಮಾಡ್ತೀನಿ. ಓಕೆನಾ. ಸೊ ಇನ್ನೊಂದು ಹೇಳಬೇಕಂದ್ರೆ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಯಾವುದಕ್ಕೆ, ಲ್ಯಾಂಡ್ ಸರ್ವೇರ್ಗೆ. ಸೊ ಈ ಕೋರ್ಸು ನಿಮಗೆ ಲಭ್ಯವಿರುತ್ತೆ. ಸೊ ಯಾರೆಲ್ಲ ಈ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ನನಗೆ ಕಾಲ್ ಮಾಡ್ಬೋದು. 9964600913 ಈ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗುತ್ತೆ. ಸೊ ಲ್ಯಾಂಡ್ ಸರ್ವೇಯರ್ಗೆ ಕೋರ್ಸ್ನ ಮಾಡ್ತಾಯಿದ್ದೀನಿ. ಅದು ಆನ್ಲೈನ್ ಕ್ಲಾಸು ಫೋನ್ ಮಾಡಿದ್ರೆ ನಿನಗೆ ಆ ಕೋರ್ಸ್ ಡೀಟೇಲ್ಸ್ನ ಹೇಳ್ತೀನಿ ನಾನು. ಇದ್ರ ಜೊತೆಗೆ ಲ್ಯಾಂಡ್ ಸರ್ವೇರ್ ಜೊತೆಗೆ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ, ಇಸ್ರೋ ಟೆಕ್ನಿಕಲ್ ಅಸಿಸ್ಟೆಂಟು ಹಾಗೂ ಟೆಕ್ನಿಷಿಯನ್ ಪೋಸ್ಟು. ಟೆಕ್ನಿಷಿಯನ್ಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಟ್ರಿಪಲ್ ಇರ್ತಾರಲ್ಲ, ಟ್ರಿಪಲ್ ಅಂದರೆ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಅವರಿಗೆ ಟೆಕ್ನಿಷಿಯನ್ ಪೋಸ್ಟ್ಗೂ ನಾವು ಕೋರ್ಸ್ನ ಮಾಡ್ತಾಯಿದ್ವಿ. ಟೆಕ್ನಿಕಲ್ ಅಸಿಸ್ಟೆಂಟ್ ಬರೋದಾದರೆ ಟ್ರಿಪಲ್ ಹಾಗೂ ಮೆಕ್ಯಾನಿಕಲ್ಗೂ ನಾವು ಕೋರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡಿಬಿಟ್ಟು ಆ ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಮೆಕ್ಯಾನಿಕಲ್ ಅವರು ಈ ನಂಬರ್ಗೆ ಕಾಲ್ ಮಾಡಿ, ಎಲೆಕ್ಟ್ರಿಕಲ್ ಅವರು ಕೂಡ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ. ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರಾದರೆ ಈ ನಂಬರ್ಗೆ ಕಾಲ್ ಮಾಡಿ. ಟ್ರಿಪಲ್ ಸಂಬಂಧಪಟ್ಟಂಥ ಇಸ್ರೋ ಮತ್ತು ರೈಲ್ವೆ ಕೂಡ RRB JEEಗೂ ಮಾಡ್ತಾಯಿದ್ವಿ. ಇಸ್ರೋ ಹಾಗೂ RRB JEEಗೆ. ಓಕೆನಾ. ಇಸ್ರೋದಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹೇಳಬೇಕಂದ್ರೆ, ಸೊ ಇಸ್ರೋದಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟು ಅಥವಾ RRB JEE ಟ್ರಿಪಲ್ ಅವರಾದರೆ, ಸೊ ಇಸ್ರೋ ಟೆಕ್ನಿಕಲ್ ಅಸಿಸ್ಟೆಂಟು RRB JEE JEEಗಾದರೆ, RRB JEE ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರಾದರೆ ಈ ನಂಬರ್ಗೆ ಕಾಲ್ ಮಾಡಿ. ಯಾಕಂದರೆ ಇಲ್ಲಿ ನಂಬರ್ಸ್ ನಿಮಗೆ ಭಾಳ ಇಂಪಾರ್ಟೆಂಟು. ಯಾರಿಗೆ ಏನು ರಿಲೆವೆಂಟು ಟಾಪಿಕ್ನ ಕೇಳಬೇಕಂತಿದ್ರೆ, ಯಾವ ಕೋರ್ಸ್ ಬಗ್ಗೆ ಕೇಳಿದ್ರಲ್ಲ, ಅಂದರೆ ಮೆಕ್ಯಾನಿಕಲ್ ಬೇಕಂದರೆ ಈ ನಂಬರ್ ಕಾಲ್ ಮಾಡಿ. ಇನ್ನು ಟ್ರಿಪಲ್ ಕೋರ್ಸ್ ಸಂಬಂಧಪಟ್ಟಂಥ ಕೋರ್ಸ್ ಬೇಕಂದರೆ ಈ ನಂಬರ್ ಕಾಲ್ ಮಾಡಿ, 8431184401. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಟ್ರಿಪಲ್ಗೆ ಸಂಬಂಧಪಟ್ಟಂಥ ಕೋರ್ಸಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದು ಇಸ್ರೋ ಆಗಿರ್ಬೋದು, RRB JEE ಆಗಿರ್ಬೋದು, ಅಥವಾ ಬೇರೆ ಯಾವುದೇ ನೋಟಿಫಿಕೇಶನ್ ಇತ್ತಂದ್ರೂ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ನೀವು ಪ್ರಿಪೇರ್ ಆಗ್ತಾ ಇದ್ದರೆ ಈ ಕೆಳಗಿರೋ ನಂಬರ್ಗೆ ಕಾಲ್ ಮಾಡಬೇಕು, ಟ್ರಿಪಲ್ ಅವರು. ಇನ್ನು ಮೆಕ್ಯಾನಿಕಲ್ ಇತ್ತಂದರೆ ಈ ನಂಬರ್ಗೆ ಕಾಲ್ ಮಾಡಿ. ಓಕೆನಾ. ಸೊ ಲ್ಯಾಂಡ್ ಸರ್ವೇರ್ಗೂ ಕೋರ್ಸ್ನ ಸ್ಟಾರ್ಟ್ ಆಗ್ತಿದೆ. ಆದಮೇಲೆ ಇಸ್ರೋ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ RRB JEE, ಮತ್ತು ಇನ್ನೊಂದು ವಿಲೇಜ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇನ್ನೊಂದು RRB JEE. ಇಲ್ಲಿ ನೋಡಿ, RRB JEE ಒಂದಾಯ್ತಲ್ಲ, ಇನ್ನೊಂದು RRBನಲ್ಲೇ ಭಾಳ ಜನ ಅಪ್ಲೈ ಮಾಡಿಬಿಟ್ಟು ನಮಗೆ ಮೆಸೇಜ್ ಮಾಡ್ತಾಯಿದ್ರೆ, RRB ALP ಇದು ಅಸಿಸ್ಟೆಂಟ್ ಲೋಕೋ ಪೈಲಟು ಪಾರ್ಟ್ ಬಿ ಒಂದು ಟೆಕ್ನಿಕಲ್ ಪೋಸ್ಟ್ ಇದೆ, ಹೌದಾ. ಸೊ ಆ ಪಾರ್ಟ್ ಬಿಗೂ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಆ ಪಾರ್ಟ್ ಬಿಗೂ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ನಂಬರ್ ಕಾಲ್ ಮಾಡಿರಿ. ಮೆಕ್ಯಾನಿಕಲ್ ಅವರು ಹೀಟ್ ಇಂಜನ್ಸು, ರೆಫ್ರಿಜರೇಷನ್, ಏರ್ ಕಂಡೀಷನಿಂಗು, ಫಿಟ್ಟರ್ ಏನಾದರೂ ಅಪ್ಲೈ ಮಾಡಿದರೆ ಈ ನಂಬರ್ಗೆ ಕಾಲ್ ಮಾಡಿ. ಓಕೆನಾ. ಅದ್ರ ಕೋರ್ಸ್ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ನಾವು ಕೊಡ್ತೀವಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ ಇದ್ರ ಬಗ್ಗೆ. ಯಾಕಂದರೆ ಭಾಳ ಜನ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಾ ಇರ್ತಾರೆ, ಹೇಗೆ ಪ್ರಿಪೇರ್ ಆಗಬೇಕು ಏನು ಕತೆ ಅಂತ ಐಡಿಯಾ ಇರಲ್ಲ. ಅವ್ರಿಗೂ ಒಂದು ಐಡಿಯಾನ ಈ ಒಂದು ಇನ್ಫಾರ್ಮೇಷನಿಂದ ಪಡೆದುಕೊಳ್ಬೋದು. ಆದಮೇಲೆ ನಿಮ್ಗೆ ಗೊತ್ತಿರುತ್ತೆ, ಯೂಟ್ಯೂಬ್ ಚಾನಲ್ ನಾನು ಇನ್ಮೇಲಿಂದ ಈ ಎಲ್ಲ ಕೋರ್ಸ್ಗಳು, ನಾನು ಇವಾಗವ್ರಿಗೆ ಇಸ್ರೋ, RRB ಇರ್ಬೋದು, ALP ಇರ್ಬೋದು, JEE ಇರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, ಲ್ಯಾಂಡ್ ಸರ್ವೇರ್ ಇರ್ಬೋದು, ಕೇಸ್ ತಹಶೀಲ್ದಾರ್ ಎಕ್ಸಾಮ್ ಇರ್ಬೋದು, ಅವುಗಳೆಲ್ಲ ಕಂಟೆಂಟಿನ ಮೇಲೆ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ಕೊತಾ ಬರ್ತೀನಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿರ್ತೀರಲ್ಲ, ನನ್ನ ಕಂಟೆಂಟ್ ಯೂಸ್ಫುಲ್ ಆಗುತ್ತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ವಿಡಿಯೋಸ್ನ ನೀವು ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಗದೇ ಇದ್ದರೂ ನೋಡ್ಬೋದು, ಆದಷ್ಟು ನೋಡಿ, ನಿಮಗೆ ಯೂಸ್ಫುಲ್ ಅನಿಸುತ್ತೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋನು ಲೈಕ್ ಮಾಡಿ. ಓಕೆನಾ. ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.